Good morning, students. Welcome to economics classes. Today we will going to continuing the discussion of the modern theory of international trade. ಈ ಒಂದು ಕ್ಲಾಸ್ನಲ್ಲಿ ನಾವು ಆಧುನಿಕ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತವನ್ನು ಅಥವಾ ಸಿದ್ಧಾಂತದ ಒಂದು ವಿವರಣೆಯನ್ನು ಮುಂದುವರಿಸೋಣ ಅಂತ ಕೂಡ ಹೇಳ್ಬೋದು. ಗಿವನ್ ದ above assumptions, the comparative cost differences develop because the difference in the what factor prices arise because of the factor and domains or relative factor scarcities. ಈಗಾಗಲೇ ನಾವೇನು ನೋಡಿದ್ದೀವಿ ಅಂತ ಕೂಡ ಹೇಳಿದರೆ ಅಜಂಪ್ಷನ್ಸ್ಗಳನ್ನು ನೋಡಿದ್ದೀವಿ. ನಾವು ಹಿಂದಿನ ಒಂದು ಕ್ಲಾಸ್ನಲ್ಲಿ ಏನು ನೋಡಿದ್ದೀವಿ, ಹಿಂದಿನ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಅಜಂಪ್ಷನ್ಗಳು ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತವನ್ನು, ಆಧುನಿಕ ಸಿದ್ಧಾಂತವನ್ನು ವಿವರಣೆ ಮಾಡಬೇಕಾದ್ರೆ ಕೆಲವೊಂದು ಅಜಂಪ್ಷನ್ಗಳನ್ನು ನೋಡಿದ್ದೀವಿ. ಅದರ ಮುಖಾಂತರ ಏನಂತ ಕೂಡ ಹೇಳ್ತಕ್ಕಂಥದ್ದು, ಕಂಪೇರಿಟಿವ್ ಕಾಸ್ಟು ಡಿಫ್ರೆನ್ಸ್ ಇರೋದರಿಂದ ಅಂತಾರಾಷ್ಟ್ರೀಯ ವ್ಯಾಪಾರ ನಡೀತದೆ ಅಂತಕ್ಕಂಥ ಪಾಯಿಂಟನ್ನು ಕೂಡ ನೋಡಿದ್ದೀವಿ. ಅದರ ಮುಖಾಂತರ ಕಂಪೇರಿಟಿವ್ ಕಾಸ್ಟ್ ಡಿಫ್ರೆನ್ಸ್ ಯಾಕೆ ಇರ್ತದೆ ಅಂತಕ್ಕಂಥದ್ದು ಕೂಡ ಮುಖ್ಯವಾಗ್ತದೆ ಅಂತಕ್ಕಂಥದ್ದು, ಅದನ್ನೇ ವಿವರಣೆ ಇಲ್ಲಿ ಮಾಡ್ತೀವಿ ಅಂತಕ್ಕಂಥದ್ದು. ಗಿವನ್ ದಿ ವಾಟ್ ಈಸ್ ದ್ಯಾಟ್ ಗಿವನ್ ದಿ ಅಬವ್ ಅಜಂಪ್ಷನ್ಸ್ ಅಂತ ಕೂಡ ಹೇಳ್ತೀರಿ. ನಾವು ಈಗಾಗಲೇ ನೋಡಿರ್ತಕ್ಕಂಥ ಅಜಂಪ್ಷನ್ ಆಧಾರದ ಮೇಲೆ ದ ಕಂಪೇರಿಟಿವ್ ಕಾಸ್ಟ್ ಡಿಫ್ರೆನ್ಸಸ್ ಡೆವಲಪ್ ಬಿಕಾಸ್ ಆಫ್ ವಾಟ್ ದ ಡಿಫ್ರೆನ್ಸಸ್ ಇನ್ ಫ್ಯಾಕ್ಟರ್ ಪ್ರೈಸಸ್. ಅಂದರೆ ಏನಂತಕ್ಕಂಥದ್ದು, ಕಂಪೇರಿಟಿವ್ ಕಾಸ್ಟ್ ಡಿಫ್ರೆನ್ಸ್ ಯಾಕೆ ಆಗ್ತದೆ ಅಂತ ಕೂಡ ಹೇಳಿದರೆ ಬಿಕಾಸ್ ಆಫ್ ಡಿಫ್ರೆನ್ಸಸ್ ಇನ್ ದ ಫ್ಯಾಕ್ಟರ್ ಪ್ರೈಸಸ್ ಅಂದರೆ ಉತ್ಪಾದನಾಂಗಗಳ ಬೆಲೆಗಳಲ್ಲಿ ಬದಲಾವಣೆ ಇರ್ತದೆ. ಅದರ ಮುಖಾಂತರ ಏನಾಗ್ತದೆ ಏನಂತಕ್ಕಂಥದ್ದು ವೆಚ್ಚಗಳು ಅಂದರೆ ಹೋಲಿಕೆ ವೆಚ್ಚಗಳು ಕೂಡ ಬದಲಾಗ್ತವೆ ಅಂತ ಕೂಡ ಹೇಳಬಹುದು. ದ ವಾಟ್ ಗಿವನ್ ದಿ ಅಬವ್ ಅಸಂಪ್ಷನ್ಸ್ ದ ಕಂಪೇರಿಟಿವ್ ಕಾಸ್ಟ್ ಡಿಫರೆನ್ಸಸ್ ಡೆವಲಪ್ ಬಿಕಾಸ್ ದಿ ಡಿಫರೆನ್ಸಸ್ ಇನ್ ಫ್ಯಾಕ್ಟರ್ ಪ್ರೈಸಸ್ ಅರೈಸ್ ಬಿಕಾಸ್ ಆಫ್ ವಾಟ್ ಫ್ಯಾಕ್ಟರ್ ಎಂಡೋಮೆಂಟ್ಸ್. ಅದ್ರ ಮುಖಾಂತರ ಫ್ಯಾಕ್ಟರ್ ಪ್ರೈಸ್ ಯಾಕೆ ಡಿಫರ್ ಆಗಿರ್ತದೆ ಅಥವಾ ಬೇರೆ ಆಗಿರ್ತದೆ ಅಥವಾ ಭಿನ್ನವಾಗಿರ್ತದೆ ಅಂತ ಕೇಳಿದರೆ ಬಿಕಾಸ್ ಆಫ್ ವಾಟ್ ಫ್ಯಾಕ್ಟರ್ ಎಂಡೋಮೆಂಟ್ಸ್ ಅಂದರೆ ಏನು, ಉತ್ಪಾದನಾಂಗಗಳ ಲಭ್ಯತೆ ಅಂತ ಕೂಡ ಹೇಳ್ತಕ್ಕಂಥದ್ದು. ಆರ್ ರಿಲೇಟಿವ್ ಫ್ಯಾಕ್ಟರ್ ಸ್ಕೇರ್ಸಿಟಿ ಅಂದರೆ ಸಾಪೇಕ್ಷವಾಗಿರ್ತಕ್ಕಂಥ ಏನಂತಕ್ಕಂಥದ್ದು ಉತ್ಪಾದನಾಂಗಗಳ ಕೊರತೆ ಇರಬಹುದು ಅಥವಾ ಉತ್ಪಾದನಾಂಗಗಳ ಲಭ್ಯತೆ ಆಧಾರದ ಮೇಲೆ ಏನಂತಕ್ಕಂಥದ್ದು ಉತ್ಪಾದನಾಂಗಗಳ ಬೆಲೆಗಳು ಬದಲಾಗ್ತವೆ. ಉತ್ಪಾದನಾಂಗಗಳ ಬೆಲೆಗಳು ಬದಲಾದರೆ ಏನಂತಕ್ಕಂಥದ್ದು ಹೋಲಿಕೆ ವೆಚ್ಚದ ವ್ಯತ್ಯಾಸ ಆಗ್ತದೆ ಅನ್ನೋದು ಇದರ ಒಂದು ವಿವರಣೆ ಅಂತ ಕೂಡ ಹೇಳಬಹುದು. ಏನಂತಕ್ಕಂಥದ್ದು ದ ವಾಟ್ ಹೆಕ್ಸರ್ ಆ್ಯಂಡ್ ಓಹ್ಲಿನ್ explain the what comparative cost differences because of the differences in the factor prices arise because of ಫ್ಯಾಕ್ಟರ್ ಆ್ಯಂಡ್ ಡೊಮೈನ್ಸ್ ಆರ್ ರಿಲೇಟಿವ್ ಫ್ಯಾಕ್ಟರ್ ಸ್ಕೇರ್ಸಿಟಿ. ಅಂದರೆ ಈ ಹೋಲಿಕೆ ವೆಚ್ಚದ ವ್ಯತ್ಯಾಸ ಯಾಕೆ ಆಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ ಅಂತಕ್ಕಂಥದ್ದು. ಯಾಕಾಗ್ತದೆ ಅಂದರೆ ಉತ್ಪಾದನಾಂಗಗಳ ಬೆಲೆಗಳಲ್ಲಿ ಬದಲಾವಣೆ ಇರ್ತದೆ, ಅದಕ್ಕೋಸ್ಕರ ಹೋಲಿಕೆ ವೆಚ್ಚದ ವ್ಯತ್ಯಾಸ ಆಗ್ತದೆ ಅಂತ ಕೂಡ ಹೇಳ್ತೀರಿ. ಉತ್ಪಾದನಾಂಗಗಳ ಬೆಲೆಗಳಲ್ಲಿ ಯಾಕೆ ಬದಲಾವಣೆ ಆಗ್ತದೆ ಅಂತ ಕೂಡ ಕೇಳಿದರೆ ಬಿಕಾಸ್ ಆಫ್ ಫ್ಯಾಕ್ಟರ್ ಆ್ಯಂಡ್ ಡೊಮೈನ್ಸ್ ಅಂದರೆ ಉತ್ಪಾದನಾಂಗಗಳ ಲಭ್ಯತೆ ಆಧಾರದ ಮೇಲೆ ಉತ್ಪಾದನಾಂಗಗಳ ಬೆಲೆಗಳು ಬದಲಾಗ್ತವೆ. ಅದರ ಮುಖಾಂತರ ಹೋಲಿಕೆ ವೆಚ್ಚದ ವ್ಯತ್ಯಾಸನೂ ಕೂಡ ಆಗ್ತದೆ ಅಂತ ಕೂಡ ಹೇಳ್ತಕ್ಕಂಥದ್ದು. ದ ರಿಲೇಟಿವ್ ಫ್ಯಾಕ್ಟರ್ ಆ್ಯಂಡ್ ಡೊಮೈನ್ಸ್ ಆರ್ ಸ್ಕೇರ್ಸಿಟೀಸ್ ಅಕಾರ್ಡಿಂಗ್ ಟು ಹೆಕ್ಸರ್ ಆ್ಯಂಡ್ ಓಹ್ಲಿನ್ ಎಕ್ಸ್ಪ್ಲೇನ್ ಕಂಪೇರಿಟಿವ್ ಕಾಸ್ಟ್ ಡಿಫರೆನ್ಸಸ್. ಅದರ ಮುಖಾಂತರ ಏನಂತಕ್ಕಂಥದ್ದು ಈ ಉತ್ಪಾದನಾಂಗಗಳ ಲಭ್ಯತೆ ಅಂತಕ್ಕಂಥದ್ದು ಅಥವಾ ಸಾಪೇಕ್ಷ ಉತ್ಪಾದನಾಂಗಗಳ ಕೊರತೆ ಅಂತ ಕೂಡ ಹೇಳ್ತೀವಿ. ಇವುಗಳ ಒಂದು ವ್ಯವಸ್ಥೆ ಯಾಕೆ ಕೊರತೆ ವ್ಯತ್ಯಾಸ ಆಗ್ತದೆ ಅಥವಾ ಹೋಲಿಕೆ ವೆಚ್ಚದಲ್ಲಿ ಇದರಲ್ಲಿ ಯಾಕೆ ವ್ಯತ್ಯಾಸ ಆಗ್ತದೆ ಅಂತಕ್ಕಂಥದ್ದನ್ನು ಹೆಕ್ಸರ್ ಮತ್ತು ಓಹ್ಲಿನ್ ಅಂತಕ್ಕಂಥವ್ರು ಈ ಮುಂದಿನ ಒಂದು ಮುಖ್ಯವಾಗಿರ್ತಕ್ಕಂಥ 3 ಅಂಶಗಳಲ್ಲಿ ಹೇಳ್ತಾರೆ ಅಂತ ಕೂಡ ಹೇಳಬಹುದು ಅಂತಕ್ಕಂಥದ್ದು. ದ ರಿಲೇಟಿವ್ ಫ್ಯಾಕ್ಟರ್ ಆ್ಯಂಡ್ ಡೊಮೈನ್ಸ್ ಆರ್ ಸ್ಕೇರ್ಸಿಟೀಸ್ ಅಕಾರ್ಡಿಂಗ್ ಟು ಹೆಕ್ಸರ್ ಆ್ಯಂಡ್ ಓಹ್ಲಿನ್ ಎಕ್ಸ್ಪ್ಲೇನ್ ಕಂಪೇರಿಟಿವ್ ಕಾಸ್ಟ್ ಡಿಫರೆನ್ಸಸ್ ಅಂತಕ್ಕಂಥದ್ದು. ಅಂದರೆ ಉತ್ಪಾದನೆಗಳ ಲಭ್ಯತೆ ಅಥವಾ ಉತ್ಪಾದನಾಂಗಗಳ ಲಭ್ಯತೆಯ ಕೊರತೆ ಅಂತ ಕೂಡ ಹೇಳ್ತಕ್ಕಂಥದ್ದು, ಸಾಪೇಕ್ಷ ಕೊರತೆ ಅಂತ ಕೂಡ ಹೇಳ್ತೀವಿ. ಅವುಗಳು ಮುಖಾಂತರ ಕಂಪೇರಿಟಿವ್ ಕಾಸ್ಟ್ ಡಿಫರೆನ್ಸ್ ಆಗ್ತದೆ ಅಂತಕ್ಕಂಥದ್ದನ್ನು ಏನಂತಕ್ಕಂಥ ಹೆಕ್ಸರ್ ಮತ್ತು ಓಹ್ಲಿನ್ ಅವರು ಹೇಳ್ತಾರೆ. ಅವುಗಳನ್ನೇ ಹೇಗೆ ಈ ವ್ಯತ್ಯಾಸಗಳು ಆಗ್ತವೆ ಅನ್ನೋಕ್ಕೋಸ್ಕರ ಮುಖ್ಯವಾಗಿ 3 ಪಾಯಿಂಟ್ಗಳನ್ನು ಕೊಟ್ಟಿದ್ದಾರೆ. ಅವು ಯಾವ ಅನ್ನೋದನ್ನು ನಾವು ನೋಡಬಹುದು. ದ ಮೇನ್ ಪಾಯಿಂಟ್ಸ್ ಆಫ್ ದಿ ಹೆಕ್ಸರ್ ಆ್ಯಂಡ್ ಓಹ್ಲಿನ್ ಥಿಯರಿ ಆರ್ ಅಂದರೆ ಈ ಸಿದ್ಧಾಂತವನ್ನು ಹೆಕ್ಸರ್ ಮತ್ತು ಓಹ್ಲಿನ್ ಅವರು ಹೇಳುವಾಗ ಯಾವ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ತಾರೆ ಅಂತ ಕೂಡ ಹೇಳಿದರೆ ಮುಖ್ಯ ಅಂಶಗಳು ಯಾವ ಅಂತ ಕೇಳಿದರೆ, ಒಂದನೇದು ದ ಇಂಟರ್ನ್ಯಾಷನಲ್ ಟ್ರೇಡ್ ಟೇಕ್ಸ್ ಪ್ಲೇಸ್ ಬಿಕಾಸ್ ಆಫ್
ಡಿಫ್ರೆನ್ಸಸ್ ಇನ್ ದ ಕಮೋಡಿಟಿ ಪ್ರೈಸಸ್. ಅದೇ ರೀತಿಯಾಗಿ ಏನಂತಕ್ಕಂಥ ಒಂದನೇ ಅಂಶ ಏನಂತಕ್ಕಂಥ ಅಂತಾರಾಷ್ಟ್ರೀಯ ವ್ಯಾಪಾರ ಯಾಕೆ ನಡೀತದೆ ಅಂತಕ್ಕಂಥದ್ದು ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರ ಯಾಕೆ ಕಂಡು ಬರ್ತದೆ ಅಂತ ಕೂಡ ಹೇಳಿದರೆ ಬಿಕಾಸ್ ಆಫ್ ಡಿಫರೆನ್ಸಸ್ ಇನ್ ಕಮೋಡಿಟಿ ಪ್ರೈಸಸ್ ಅಂತಕ್ಕಂಥದ್ದು ಸರಕುಗಳ ಬೆಲೆಗಳಲ್ಲಿ ಬದಲಾವಣೆ ಇರೋದರಿಂದ ಅಂತಾರಾಷ್ಟ್ರೀಯ ವ್ಯಾಪಾರ ಕಂಡು ಬರ್ತದೆ ಅಂತಕ್ಕಂಥದ್ದು ಹೆಗ್ಜರ್ ಮತ್ತು ಓಹ್ಲಿನವರ ಸಿದ್ಧಾಂತದ ಒಂದು ಅಂಶ ಅಂತ ಕೂಡ ಹೇಳಬಹುದು. ದ ಇಂಟರ್ನ್ಯಾಷನಲ್ ಟ್ರೇಡ್ ಟೇಕ್ಸ್ ಪ್ಲೇಸ್ ಬಿಕಾಸ್ ಆಫ್ ಡಿಫರೆನ್ಸಸ್ ಇನ್ ಕಮೋಡಿಟಿ ಪ್ರೈಸಸ್. ದೆನ್ ಸೆಕೆಂಡ್ ಒನ್, ಡಿಫರೆನ್ಸಸ್ ಇನ್ ಕಮೋಡಿಟಿ ಪ್ರೈಸಸ್ ಡೆವಲಪ್ ಡ್ಯೂ ಟು ಕಾಸ್ಟ್ ಡಿಫರೆನ್ಸಸ್. ಅದೇ ರೀತಿಯಾಗಿ ಈ ಏನಂತಕ್ಕಂಥದ್ದು ಸರಕುಗಳ ಬೆಲೆಗಳಲ್ಲಿ ಬದಲಾವಣೆ ಅಂತಕ್ಕಂಥದ್ದು ನೋಡಿದ್ರಿ. ಈ ಸರಕುಗಳ ಬೆಲೆಗಳಲ್ಲಿ ಬದಲಾವಣೆ ಯಾಕೆ ಬಂತು ಅಂತಕ್ಕಂಥ ಕೂಡ ಹೇಳಿದರೆ ಡ್ಯೂ ಟು ಕಾಸ್ಟ್ ಡಿಫರೆನ್ಸಸ್ ಅಂತಕ್ಕಂಥದ್ದು. ಅದರ ಮುಖಾಂತರ ಸರಕುಗಳ ಬೆಲೆಗಳಲ್ಲಿ ಬದಲಾವಣೆ ಬರ್ತದೆ, ವೆಚ್ಚದಲ್ಲಿನ ವ್ಯತ್ಯಾಸ ಅಥವಾ ವೆಚ್ಚದಲ್ಲಿನ ಬದಲಾವಣೆಗಳ ಮುಖಾಂತರ ಸರಕುಗಳ ಬೆಲೆಗಳಲ್ಲಿ ಕೂಡ ಬದಲಾವಣೆ ಕಂಡು ಬರ್ತದೆ ಅಂತಕ್ಕಂಥದ್ದು. ದ ಕಾಸ್ಟ್ ಡಿಫರೆನ್ಸಸ್ ಆರ್ ಡ್ಯೂ ಟು ಫ್ಯಾಕ್ಟರ್ ಆ್ಯಂಡ್ ಡೊಮೇನ್ಸ್. ಅದ್ರ ಮುಖಾಂತರ ವೆಚ್ಚಗಳಲ್ಲಿ ಯಾಕೆ ಬದಲಾವಣೆ ಆಗ್ತದೆ ಅಂತ ಕೂಡ ಹೇಳಿದರೆ ಬಿಕಾಸ್ ಆಫ್ ಡಿಫರೆನ್ಸಸ್ ಇನ್ ವಾಟ್ ಫ್ಯಾಕ್ಟರ್ ಆ್ಯಂಡ್ ಡೊಮೇನ್ಸ್ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಈ ವೆಚ್ಚಗಳಲ್ಲಿ ಯಾಕೆ ವ್ಯತ್ಯಾಸ ಕಂಡು ಬರ್ತದೆ ಅಂತ ಕೂಡ ಹೇಳಿದರೆ ಉತ್ಪಾದನಾಂಗಗಳ ಲಭ್ಯತೆ ಆಧಾರದ ಮೇಲೆ ಅಂತ ಕೂಡ ಹೇಳಬಹುದು. ಈ ಸೆಕೆಂಡ್ ಪಾಯಿಂಟ್ ಏನಿದೆ ಏನಂತಕ್ಕಂಥದ್ದು ಕಂಪೇರಿಟಿವ್ ಏನಂತಕ್ಕಂಥದ್ದು ಅಂತಾರಾಷ್ಟ್ರೀಯ ವ್ಯಾಪಾರದ ಆಧುನಿಕ ಸಿದ್ಧಾಂತವನ್ನು ವಿವರಣೆ ಮಾಡಲಿಕ್ಕೆ ಎರಡನೇ ಮುಖ್ಯವಾಗಿರ್ತಕ್ಕಂಥ ಅಂಶ ಏನು ಅಂತ ಕೂಡ ಹೇಳಿದರೆ ಅಥವಾ ಕಂಪೇರಿಟಿವ್ ಕಾಸ್ಟ್ ಡಿಫರೆನ್ಸ್ ಇರಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಅಂಶ ಯಾವುದಕ್ಕೆ ಇದ್ದರೆ ಡಿಫರೆನ್ಸಸ್ ಇನ್ ಕಮೋಡಿಟಿ ಪ್ರೈಸಸ್ ಡೆವಲಪ್ ಡ್ಯೂ ಟು ಕಾಸ್ಟ್ ಡಿಫರೆನ್ಸಸ್. ಅಂದರೆ ಸರಕುಗಳ ಬೆಲೆಗಳು ಬದಲಾಗಲಿಕ್ಕೆ ಕಾರಣ ಏನಂತಂದರೆ ಏನಂತಕ್ಕಂಥದ್ದು ಕಾಸ್ಟ್ ಡಿಫರೆನ್ಸ್ ಅಂದರೆ ವೆಚ್ಚಗಳಲ್ಲಿ ಬದಲಾವಣೆ ಆಗಲಿಕ್ಕೆ ಕಾರಣ ಏನಂತ ಕೇಳಿದರೆ ವಾಟ್ ಬಿಕಾಸ್ ಆಫ್ ಫ್ಯಾಕ್ಟರ್ ಆ್ಯಂಡ್ ಡೊಮೇನ್ಸ್ ಅಂತಕ್ಕಂಥದ್ದು. ಫ್ಯಾಕ್ಟರ್ ಆ್ಯಂಡ್ ಡೊಮೇನ್ಸ್ ಅಂದರೆ ಉತ್ಪಾದನಾಂಗಗಳ ಲಭ್ಯತೆ ಅಂತ ಕೂಡ ಹೇಳ್ಬೋದು. ದಿಸ್ ಈಸ್ ದ ಸೆಕೆಂಡ್ ಪಾಯಿಂಟ್. ದೆನ್ ಥರ್ಡ್ ಪಾಯಿಂಟ್, ಕ್ಯಾಪಿಟಲ್ ರಿಚ್ ಕಂಟ್ರಿ ವಿಲ್ ಎಕ್ಸ್ಪೋರ್ಟ್ ಕ್ಯಾಪಿಟಲ್ ಇಂಟೆನ್ಸಿವ್ ಗೂಡ್ಸ್ ಆ್ಯಂಡ್ ಲೇಬರ್ ರಿಚ್ ಕಂಟ್ರಿ ವಾಟ್ ಲೇಬರ್ ಇಂಟೆನ್ಸಿವ್ ಗೂಡ್ಸ್. ಅದ್ರ ಮುಖಾಂತರ ಮೂರನೇ ಅಂಶ ಏನಂತ ಕೂಡ ಹೇಳಿದರೆ ವಿಚ್ ಈಸ್ ದ ಕ್ಯಾಪಿಟಲ್ ರಿಚ್ ಕಂಟ್ರೀಸ್ ದೇ ಆರ್ ಗೋಯಿಂಗ್ ಟು ಎಕ್ಸ್ಪೋರ್ಟ್ ಕ್ಯಾಪಿಟಲ್ ಇಂಟೆನ್ಸಿವ್ ಗೂಡ್ಸ್. ಅಂದರೆ ಯಾವುದು ಏನಂತಕ್ಕಂಥದ್ದು ಬಂಡವಾಳ ಪ್ರಭುತ್ವ ರಾಷ್ಟ್ರ ಇದೆ ಅಂದರೆ ಬಂಡವಾಳವನ್ನು ಅತಿಯಾಗಿ ಹೊಂದಿರತಕ್ಕಂಥ ದೇಶ ಇದೆ, ಅದು ಕ್ಯಾಪಿಟಲ್ ಇಂಟೆನ್ಸಿವ್ ಗೂಡ್ಸನ್ನು ಏನು ಮಾಡ್ತದೆ ಎಕ್ಸ್ಪೋರ್ಟ್ ಮಾಡ್ತದೆ ಅಂತ ಕೂಡ ಹೇಳ್ತಕ್ಕಂಥದ್ದು. ಅಂದರೆ ಬಂಡವಾಳ ಸಾಂದ್ರ ಸರಕುಗಳನ್ನು ಎಕ್ಸ್ಪೋರ್ಟ್ ಮಾಡ್ತದೆ, ರಫ್ತು ಮಾಡ್ತದೆ ಅಂತಕ್ಕಂಥದ್ದು. ಆ್ಯಂಡ್ ಲೇಬರ್ ರಿಚ್ ಕಂಟ್ರಿ ಅಂದರೆ ಅದೇ ರೀತಿಯಾಗಿ ಶ್ರಮ ಸಾಂದ್ರ ದೇಶ ಅಂತಕ್ಕಂಥದ್ದು ಅಥವಾ ಲೇಬರನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿರತಕ್ಕಂಥ ದೇಶ ಅಂಥ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡ್ತದೆ ಅಂದರೆ ಲೇಬರ್ ಇಂಟೆನ್ಸಿವ್ ಗೂಡ್ಸ್ ಅಂತಕ್ಕಂಥದ್ದು. ಲೇಬರ್ ರಿಚ್ ಕಂಟ್ರಿ ವಾಟ್ ಲೇಬರ್ ಇಂಟೆನ್ಸಿವ್ ಗೂಡ್ಸ್ ಆರ್ ಲೇಬರ್ ರಿಚ್ ಕಂಟ್ರಿ ಎಕ್ಸ್ಪೋರ್ಟ್ ದ ವಾಟ್ ಲೇಬರ್ ಇಂಟೆನ್ಸಿವ್ ಗೂಡ್ಸ್ ಅಂತ ಕೂಡ ಹೇಳಬಹುದು. ದೇರ್ ಟ್ರೇಡ್ ಟೇಕ್ಸ್ ಪ್ಲೇಸ್ ಬಿಕಾಸ್ ಆಫ್ ಫ್ಯಾಕ್ಟರ್ ಆ್ಯಂಡ್ ಡೊಮೇನ್ಸ್. ಅದರ ಮುಖಾಂತರ ಟ್ರೇಡ್ ಅಂತಕ್ಕಂಥದ್ದು ಕಂಡು ಬರ್ತದೆ. ಅದರ ಮುಖಾಂತರ ಯಾಕೆ ಕಂಡು ಬರ್ತದೆ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಕೂಡ ಹೇಳಿದರೆ ಅಥವಾ ವ್ಯಾಪಾರ ಎರಡು ದೇಶಗಳ ಮಧ್ಯೆ ಯಾಕೆ ಕಂಡು ಬರ್ತದೆ ಅಂದರೆ ಬಿಕಾಸ್ ಆಫ್ ಫ್ಯಾಕ್ಟರ್ ಆ್ಯಂಡ್ ಡೊಮೇನ್ಸ್. ಫ್ಯಾಕ್ಟರ್ ಆ್ಯಂಡ್ ಡೊಮೇನ್ಸ್ ಅಂದರೆ ಉತ್ಪಾದನಾಂಗಗಳ ಲಭ್ಯತೆ ಆಧಾರದ ಮೇಲೆ ಏನಂತಕ್ಕಂಥದ್ದು ಅಂತಾರಾಷ್ಟ್ರೀಯ ವ್ಯಾಪಾರ ಕಂಡು ಬರ್ತದೆ ಅಂತ ಕೂಡ ಹೇಳ್ತಕ್ಕಂಥದ್ದು. ದ ಕಂಪೇರಿಟಿವ್ ಕಾಸ್ಟ್ ಅಡ್ವಾಂಟೇಜ್ ಲೈಸ್ ಇನ್ ದ ಪ್ರೊಡಕ್ಷನ್ ಆಫ್ those goods or commodities which are produced with the help of the chief factors of production. ಅದರ ಮುಖಾಂತರ ಕಂಪೇರಿಟಿವ್ ಕಾಸ್ಟ್ ಅಡ್ವಾಂಟೇಜ್ ಅಂತಕ್ಕಂಥದ್ದು ಎದರಲ್ಲಿದೆ ಅಂತ ಕೂಡ ಹೇಳಿದರೆ ಲೈಸ್ ಇನ್ ದ ಪ್ರೊಡಕ್ಷನ್ ಆಫ್ ದೋಸ್ ಗುಡ್ಸ್. ಯಾವ ವಸ್ತುಗಳನ್ನು ಅಥವಾ ಯಾವ ಸರಕುಗಳನ್ನು ನಾವು ಉತ್ಪಾದನೆ ಮಾಡೋದ್ರಿಂದ ನಮಗೆ ಕಂಪೇರಿಟಿವ್ ಕಾಸ್ಟ್ ಅಡ್ವಾಂಟೇಜ್ ಆಗ್ತದೆ ಅಥವಾ ಹೋಲಿಕೆ ವ್ಯತ್ಯಾಸದ ಅನುಕೂಲ ಆಗ್ತದೆ ಅಂತ ಕೂಡ ಹೇಳಿದರೆ ಯಾವ ವಸ್ತುವನ್ನು ನಾವು ಕಡಿಮೆ ಬೆಲೆಯಲ್ಲಿ ಕಡಿಮೆ ವೆಚ್ಚದಲ್ಲಿ ಉತ್ಪಾದನೆ ಮಾಡ್ತೀವಲ್ಲ ಅವುಗಳನ್ನು ಉತ್ಪಾದನೆ ಮಾಡೋದ್ರಿಂದ ಕಂಪೇರಿಟಿವ್ ಕಾಸ್ಟ್ ಅಡ್ವಾಂಟೇಜ್ ಆಗ್ತದೆ ಅಂತಕ್ಕಂಥದ್ದು. ದ ಕಂಪೇರಿಟಿವ್ ಕಾಸ್ಟ್ ಅಡ್ವಾಂಟೇಜ್ ಲೈಸ್ ಇನ್ ದ ಪ್ರೊಡಕ್ಷನ್ ಆಫ್ those commodities or goods which are produced with the help of what ಚೀಪ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಅಂದರೆ ಏನಂತಕ್ಕಂಥದ್ದು ಕಡಿಮೆ ವೆಚ್ಚದ ಉತ್ಪಾದನೆಗಳನ್ನು ಬಳಸಿಕೊಳ್ಳೋದ್ರ ಮುಖಾಂತರ ನಾವು ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡಿದರೆ ನಮಗೇನಾಗ್ತದೆ ಕಂಪೇರಿಟಿವ್ ಕಾಸ್ಟ್ ಅಡ್ವಾಂಟೇಜ್ ಆಗ್ತದೆ ಅನ್ನೋದನ್ನು ಹೇಳ್ತಾರೆ ಅಂತಕ್ಕಂಥದ್ದು. ಫಾರ್ ಇನ್ಸ್ಟನ್ಸ್ ಅಂದರೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ತೀರಿ. ಫಾರ್ ಇನ್ಸ್ಟನ್ಸ್ ವಾಟ್ ದ USA may produce goods which make use of more capital. USA ಅಂದರೆ ನಿಮ್ಗೆ ಗೊತ್ತಿದೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ಹೇಳ್ತೀರಿ, ಆರ್ ಸಿಂಪ್ಲಿ ವಿ ಕಾಲ್ಡ್ ಇಟ್ ಆ್ಯಸ್ ಅಮೇರಿಕಾ ಅಂತಕ್ಕಂಥದ್ದು. ಯಾವ ವಸ್ತುವನ್ನು ಉತ್ಪಾದನೆ ಮಾಡ್ತದೆ ಅಂತ ಹೇಳ್ತೀರಿ ಮೇ ಪ್ರೊಡ್ಯೂಸ್ ಗೂಡ್ಸ್ ವಿಚ್ ಮೇಕ್ ಯೂಸ್ ಆಫ್ ವಾಟ್ ಮೋರ್ ಕ್ಯಾಪಿಟಲ್
ಆ್ಯಸ್ ಇಟ್ ಈಸ್ ಎ ಕ್ಯಾಪಿಟಲ್ ರಿಚ್ ಕಂಟ್ರಿ. ಅದೇ ರೀತಿಯಾಗಿ ಯಾವ ವಸ್ತುಗಳನ್ನು ಯಾವ ಉತ್ಪಾದನೆಗಳನ್ನು ಬಳಸ್ಕೊಂಡು ಸರಕುಗಳನ್ನು ಉತ್ಪಾದನೆ ಮಾಡ್ತದೆ ಯು ಎಸ್ ಅಂತ ಕೂಡ ಹೇಳಿದರೆ, ಕ್ಯಾಪಿಟಲನ್ನು ಬಳಸ್ಕೊಂಡು ಸರಕುಗಳನ್ನು ಉತ್ಪಾದನೆ ಮಾಡ್ತದೆ ಅಂತ ಕೂಡ ಹೇಳ್ತೀರಿ. ಯಾಕಂತ ಕೇಳಿದರೆ ಯು ಎಸ್ ಎ ಇಸ್ ದ ಕ್ಯಾಪಿಟಲ್ ರಿಚ್ ಕಂಟ್ರಿ ಅಂತಕ್ಕಂಥದ್ದು. ಯು ಎಸ್ ಎ ಅಂತ ದೇಶ ಅಂದರೆ ಬಂಡವಾಳ ಪ್ರಭುತ್ವ ರಾಷ್ಟ್ರ ಅಂತ ಕೂಡ ಹೇಳ್ಬೋದು, ಅಥವಾ ಬಂಡವಾಳ ಶ್ರೀಮಂತ ರಾಷ್ಟ್ರ ಅಂತ ಕೂಡ ಹೇಳ್ಬೋದು. ದ ಯು ಎಸ್ ಎ ಮೇ ಪ್ರೊಡ್ಯೂಸ್ ಗೂಡ್ಸ್ ವಿಚ್ ಮೇಕ್ ಯೂಸ್ ಆಫ್ ಮೋರ್ ಕ್ಯಾಪಿಟಲ್ ಆ್ಯಸ್ ಇಟ್ ಈಸ್ ಎ capital rich country. A country like India may specialize in the production of those goods which make use of the ಲೇಬರ್. ಅದೇ ರೀತಿಯಾಗಿ ಭಾರತ ಅಂತ ಕೂಡ ಹೇಳ್ತೀವಿ. ಭಾರತ ಎದರಲ್ಲಿ ಏನಂತಕ್ಕಂಥದ್ದು ವೈಶಿಷ್ಟ್ಯತೆಯನ್ನು ಪಡೆದಿದೆ ಅಂತ ಕೂಡ ಹೇಳ್ತಕ್ಕಂಥದ್ದು, ಅಥವಾ ಏನನ್ನು ಉಪಯೋಗಿಸ್ಕೊಂಡು ಸರಕುಗಳನ್ನು ಉತ್ಪಾದನೆ ಮಾಡೋದ್ರಲ್ಲಿ ವೈಶಿಷ್ಟ್ಯತೆಯನ್ನು ಪಡೆದಿದೆ ಅಂತ ಕೇಳಿದ್ರೆ, ಲೇಬರನ್ನು ಏನು ಬಳಸ್ಕೊಂಡು ಉಪಯೋಗಿಸ್ಕೊಂಡು ಸರಕುಗಳನ್ನು ಉತ್ಪಾದನೆ ಮಾಡೋದರಲ್ಲಿ ಯಾವುದು ಭಾರತ ವೈಶಿಷ್ಟ್ಯತೆಯನ್ನು ಪಡೆದಿದೆ ಅಂತ ಕೂಡ ಹೇಳ್ಬೋದು. ಎ ಕಂಟ್ರಿ ಲೈಕ್ ಇಂಡಿಯಾ ಮೇ ಸ್ಪೆಷಲೈಸ್ ಇನ್ ದ ವಾಟ್ ಪ್ರೊಡಕ್ಷನ್ ಆಫ್ ದೋಸ್ ಗೂಡ್ಸ್ ವಿಚ್ ಮೇಕ್ ಯೂಸ್ ಆಫ್ ದಿ ವಾಟ್ ಲೇಬರ್. ಅಂದರೆ ಯಾವುದು ಅಂಥ ವಸ್ತುಗಳನ್ನು ಉತ್ಪಾದನೆ ಮಾಡ್ತದೆ ಭಾರತ ಅಂತ ಕೂಡ ಹೇಳಿದರೆ, ಅಥವಾ ಯಾವ ವಸ್ತುಗಳನ್ನು ಉತ್ಪಾದನೆ ಮಾಡೋದರಲ್ಲಿ ಭಾರತ ಸ್ಪೆಷಲೈಸ್ ಆಗಿದೆ ಅಂದರೆ ಏನು ಹೆಚ್ಚು ಲೇಬರನ್ನು ಬಳಸ್ಕೊಂಡು ಉತ್ಪಾದನೆ ಮಾಡುವ ವಸ್ತುಗಳಲ್ಲಿ ಸ್ಪೆಷಲೈಸ್ ಆಗಿದೆ ಅಂತ ಕೂಡ ಹೇಳ್ಬೋದು. ದ ಚೀಫ್ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್, ಅದ್ರ ಮುಖಾಂತರ ಲೇಬರ್ ಏನಿದೆ ಚೀಫ್ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ಇನ್ ಇಂಡಿಯಾ ಅಂತ ಕೂಡ ಹೇಳ್ಬೋದು. ಎ ಕಂಟ್ರಿ ಲೈಕ್ ಇಂಡಿಯಾ may specialize in the production of those goods which make use of the what labor. The chief factor of production labor ಇಲ್ಲಿದೆ. ಚೀಫ್ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ಅಂದರೆ ಕಡಿಮೆ ವೆಚ್ಚದ ಉತ್ಪಾದನಾಂಗ ಆಗಿದೆ ಅಂತ ಕೂಡ ಹೇಳ್ಬೋದು. ಇಂಡಿಯಾ ವಿಲ್ ಎಕ್ಸ್ಪೋರ್ಟ್ ದ ಕಮೋಡಿಟೀಸ್ ಕಂಟೈನಿಂಗ್ ಮೋರ್ ಲೇಬರ್ ಆ್ಯಂಡ್ ಲೆಸ್ ಆಫ್ ಕ್ಯಾಪಿಟಲ್ ಅಂತ ಕೂಡ ಹೇಳ್ಬೋದು. ಅದೇ ರೀತಿಯಾಗಿ ಭಾರತ ಎಂಥ ವಸ್ತುಗಳನ್ನು ರಫ್ತು ಮಾಡ್ತದೆ ಅಂತ ಕೂಡ ಹೇಳಿದರೆ, ಹೆಚ್ಚು ಏನಂತಕ್ಕಂಥದ್ದು ಶ್ರಮವನ್ನು ಬಳಸಿಕೊಂಡು ಉತ್ಪಾದನೆ ಮಾಡಿರ್ತಕ್ಕಂಥ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡ್ತದೆ, ಬಂಡವಾಳ ಬಳಸ್ಕೊಂಡು ಉತ್ಪಾದನೆ ಮಾಡಿದ ವಸ್ತುಗಳನ್ನು ಕಡಿಮೆ ಎಕ್ಸ್ಪೋರ್ಟ್ ಮಾಡ್ತದೆ ಅಂತ ಕೂಡ ಹೇಳ್ಬೋದು. ಇಂಡಿಯಾ ವಿಲ್ ಎಕ್ಸ್ಪೋರ್ಟ್ ದ ಕಮೋಡಿಟೀಸ್ ಕಂಟೈನಿಂಗ್ ಮೋರ್ ಆಫ್ ಲೇಬರ್ ಆ್ಯಂಡ್ ಲೆಸ್ ಆಫ್ ಕ್ಯಾಪಿಟಲ್ ಅಂತಕ್ಕಂಥದ್ದು, ಕಡಿಮೆ ಏನಂತಕ್ಕಂಥದ್ದು ಕ್ಯಾಪಿಟಲನ್ನು ಬಳಸ್ಕೊಂಡಿರೋದು ಮತ್ತು ಹೆಚ್ಚು ಲೇಬರನ್ನು ಬಳಸ್ಕೊಂಡು ಉತ್ಪಾದನೆ ಮಾಡಿರ್ತಕ್ಕಂಥ ವಸ್ತುಗಳನ್ನು ಏನು ಮಾಡ್ತದೆ ಎಕ್ಸ್ಪೋರ್ಟ್ ಮಾಡ್ತದೆ ಅಂಥೇಳಿ ಹೇಳಬಹುದು. ಅದೇ ರೀತಿಯಾಗಿ ಒಂದು ಸಿದ್ಧಾಂತವನ್ನು ನಾವು ಒಂದು ಮುಂದಿನ ಒಂದು ಡಯಾಗ್ರಾಮ್ ಮುಖಾಂತರನೂ ಕೂಡ ನಾವು ನೋಡ್ಬೋದು ಅಂತ ಕೂಡ ಹೇಳ್ತಕ್ಕಂಥದ್ದು. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಟೇಬಲ್ಲು ಈ ಒಂದು ಥಿಯರಿಯಲ್ಲಿ ಕಂಡು ಬರೋದಿಲ್ಲ ಅಂತಕ್ಕಂಥದ್ದು ನೆನಪಿಟ್ಟುಕೊಡ್ರಿ. ಇಲ್ಲಿ ಯಾವುದೇ ಟೇಬಲ್ ಅಂತಕ್ಕಂಥದ್ದು ಅಥವಾ ಕೋಷ್ಟಕ ಈ ಸಿದ್ಧಾಂತದಲ್ಲಿ ಇಲ್ಲ ಅಂತಕ್ಕಂಥದ್ದು. ದ ಥಿಯರಿ or the Hexer-Ohlin theory can be explained with the help of ಒಂದು ಫಿಗರ್ ಅಂತ ಕೂಡ ಹೇಳ್ತೀರಿ. ಒಂದು ಫಿಗರ್ ಅಂತಂದರೆ ಒಂದು ರೇಖಾಚಿತ್ರದ ಮೂಲಕ ನಾವು ಈ ಒಂದು ಸಿದ್ಧಾಂತವನ್ನು ಏನು ಮಾಡ್ಬೋದು ವಿವರಣೆ ಮಾಡ್ಬೋದು ಅಂತ ಕೂಡ ಹೇಳ್ಬೋದು ಅಂತಕ್ಕಂಥದ್ದು. ಅಂತಾರಾಷ್ಟ್ರೀಯ ವ್ಯಾಪಾರದ ಆಧುನಿಕ ಸಿದ್ಧಾಂತವನ್ನು ಒಂದು ರೇಖಾಚಿತ್ರದ ಮೂಲಕನೂ ಕೂಡ ವಿವರಣೆ ಮಾಡಬಹುದು ಅಂತಕ್ಕಂಥದ್ದು. ಅದರ ಮುಖಾಂತರ ರೇಖಾಚಿತ್ರ ನೋಡ್ಬೋದು ನಾವು ಈಗ ಅಂತ ಕೂಡ ಹೇಳ್ತೀರಿ. ಇಲ್ಲಿ OX ಅಕ್ಷದ ಮೇಲೆ ಶ್ರಮವನ್ನು ಅಳತೆ ಮಾಡ್ತೀವಿ, OY ಅಕ್ಷದ ಮೇಲೆ ಕ್ಯಾಪಿಟಲ್ ಬಂಡವಾಳವನ್ನು ಅಳತೆ ಮಾಡ್ತೀವಿ ಅಂತಕ್ಕಂಥದ್ದು. ಆನ್ ದ OX axis ಈ ಪೀಪಲ್ ಆರ್ ಗೋಯಿಂಗ್ ಟು ಮೆಜರ್ ದ ಲೇಬರ್ ಆ್ಯಂಡ್ ಆನ್ ದ OY axis ಈ ಪೀಪಲ್ ಆರ್ ಗೋಯಿಂಗ್ ಟು ಮೆಜರ್ ದ ಕ್ಯಾಪಿಟಲ್. ಅದ್ರ ಜೊತೆಗೆ ಏನಂತಕ್ಕಂಥ ಕೆಲವೊಂದು ಕರ್ವ್ಸ್ ಇದ್ದಾವೆ, ಕೆಲವೊಂದು ಲೈನ್ಸ್ ಇದ್ದಾವೆ, ಅವುಗಳ ಬಗ್ಗೆ ನೋಡೋಣ. ಏನಂತಕ್ಕಂಥದ್ದು ಒಂದು ಪಿ ಡ್ಯಾಶ್ ಲೈನ್ ಇದೆ, ಒಂದು GH ಲೈನ್ ಇದೆ. ಅದೇ ರೀತಿಯಾಗಿ ಎ ಡ್ಯಾಶ್ ಆರ್ A1 ಅಂತಕ್ಕಂಥದ್ದು ಮತ್ತು B1 ಅಂತಕ್ಕಂಥ ಎರಡು ವಕ್ರರೇಖೆಗಳು ಕೂಡ ಈ ಒಂದು ರೇಖಾಚಿತ್ರದಲ್ಲಿ ನಾವು ನೋಡ್ಬೋದು ಅಂತ ಕೂಡ ಹೇಳ್ಬೋದು. ಅವುಗಳ ಏನು ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು ವಿವರಣೆಯನ್ನು ಅಂತಕ್ಕಂಥದ್ದು. ಅದ್ರ ಮುಖಾಂತರ ಈ ಒಂದು ಡಯಾಗ್ರಾಮನ್ನು ತೆಗೆದ್ರೆ ಮಾತ್ರ ನಡೆಯೋದಿಲ್ಲ ಅಂತಕ್ಕಂಥದ್ದು. ಡಯಾಗ್ರಾಮ್ದು ಏನಿರಬೇಕಂತ ಹೇಳ್ತೀವಿ ನಾವು ಎಕ್ಸ್ಪ್ಲನೇಷನ್ ವಿವರಣೆ ಇರಬೇಕಾಗುತ್ತೆ ಅಂತಕ್ಕಂಥ ಪಾಯಿಂಟನ್ನು ತಲೆಯಲ್ಲಿ ಇಟ್ಕೊಡ್ರಿ ಅಂತಕ್ಕಂಥದ್ದು. ಏನಂತ ಕೂಡ ಹೇಳ್ತೀರಿ, A1 ಈಸ್ ದ ವಾಟ್ ಪ್ರೊಡಕ್ಷನ್ ಐಸೋಕಾಂಟ್ ಆಫ್ ದಿ ಕಮೋಡಿಟಿ ಎ ಅಂತಕ್ಕಂಥದ್ದು. A1 ಕರ್ವ್ ಇದೆಯಲ್ಲ, ಇದೇನಂತಕ್ಕಂಥದ್ದು ಸಮ ಉತ್ಪನ್ನ ರೇಖೆ ಅಂತ ಕೂಡ ಹೇಳ್ತಕ್ಕಂಥದ್ದು. ಯಾವುದರ ಒಂದು ಸಮ ಉತ್ಪನ್ನ ರೇಖೆ ಅಂತ ಹೇಳಿದ್ರೆ ಎ ವಸ್ತುವಿನ ಸಮ ಉತ್ಪನ್ನ ರೇಖೆ A1 ಅಂತ ಕೂಡ ಹೇಳ್ಬೋದು. ಎ ಪ್ರೊಡಕ್ಷನ್ ಐಸೋಕಾಂಟ್ ಲೈಕ್ ಆ್ಯನ್ ಇಂಡಿಫರೆನ್ಸ್ ಕರ್ವ್ಸ್. ಅದೇ ರೀತಿಯಾಗಿ ಐಸೋಕಾಂಟ್ ಅಂದರೆ ನಿಮಗೆ ಈಗಾಗಲೇ ಗೊತ್ತಿರುವಂತೆ ಏನಂತಕ್ಕಂಥದ್ದು ಐಸೋಕಾಂಟ್ ಅಂದರೆ ಹೆಂಗಿರ್ತದೆ ಅಂತ ಕೂಡ ಹೇಳಿದರೆ ಇಂಡಿಫರೆನ್ಸ್ ಕರ್ವ್ ಥರ ಇರ್ತದೆ. ಇಂಡಿಫರೆನ್ಸ್ ಕರ್ವ್ ಅಂದರೆ ಗೊತ್ತಿದೆ ನಿಮಗೆ, ಔದಾಸೀನ್ಯ ವಕ್ರ ರೇಖೆ ಅಂತ ಕೂಡ ಹೇಳ್ತೀರಿ.
ಏನಂತಕ್ಕಂಥದ್ದು ಉತ್ಪಾದನಾಂಗಗಳನ್ನು ಬಳಸಿಕೊಂಡು ಉತ್ಪಾದನೆ ಮಾಡಿದರೆ ಒಂದೇ ಪ್ರಮಾಣದ ಉತ್ಪನ್ನ ಬರುವಂಥದ್ದಕ್ಕೆ ಹೇಳುವಂಥದ್ದನ್ನೇ ಏನಂತೀರಿ ಸಮ ಉತ್ಪನ್ನ ಅಂಥೇಳಿ ಹೇಳಬಹುದು ಅಂತಕ್ಕಂಥದ್ದು. ಎ ಪ್ರೊಡಕ್ಷನ್ ಐಸೋಕಾಂಟ್ ಲೈಕ್ ಆ್ಯನ್ ಇಂಡಿಫರೆನ್ಸ್ ಕರ್ವ್ ಶೋಸ್ as to how much of the capital and labor is required to produce a what certain quantity of commodity A ಅಂತಕ್ಕಂಥದ್ದು ಎಷ್ಟು ಪ್ರಮಾಣದಲ್ಲಿ ನಾವು ಬಂಡವಾಳವನ್ನು ಎಷ್ಟು ಪ್ರಮಾಣದಲ್ಲಿ ನಾವು ಶ್ರಮವನ್ನು ಬಳಸ್ಕೊಂಡು ನಮಗೆ ಬೇಕಾದಂಥ ಎ ವಸ್ತುವನ್ನು ಉತ್ಪಾದನೆ ಮಾಡಬಹುದು ಅನ್ನೋದನ್ನು ಯಾವುದು ಹೇಳ್ತದೆ ಎ ರೇಖೆ A1 ರೇಖೆ ಹೇಳ್ತದೆ ಅಂತ ಕೂಡ ಹೇಳಬಹುದು. ದ ಐಸೋಕಾಂಟ್ A1 shows that more of capital and less of ಲೇಬರ್ ಅಂತಕ್ಕಂಥದ್ದು ಈಸ್ ರಿಕ್ವೈರ್ಡ್ ಫಾರ್ ದಿ ಪ್ರೊಡಕ್ಷನ್ ಆಫ್ ಕಮೋಡಿಟಿ ಎ ಅಂತಕ್ಕಂಥದ್ದು. ಈಗ ನಾವು ನೋಡ್ಬೋದು GH ಅಂತಕ್ಕಂಥ ಒಂದು ರೇಖೆ ದ್ಯಾಟ್ ಈಸ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಅಂತೇಳಿ ಹೇಳ್ಬೋದು ಅಂತಕ್ಕಂಥದ್ದು. ಇಲ್ಲಿ ಏನು ಮಾಡಿದ್ದೀವಿ ನಾವು ಅಂತಕ್ಕಂಥದ್ದು ಮೋರ್ ಕ್ಯಾಪಿಟಲ್ ಆ್ಯಂಡ್ ಲೆಸ್ ಲೇಬರ್ ಅಂತಕ್ಕಂಥದ್ದು. ಮೋರ್ ಕ್ಯಾಪಿಟಲ್ ಆ್ಯಂಡ್ ಲೆಸ್ ಲೇಬರ್ ಅಂತಕ್ಕಂಥದ್ದು ನಾವು ನೋಡ್ಬೋದು. OH ಈಸ್ ದ ಲೇಬರ್ ಆ್ಯಂಡ್ OG ಈಸ್ ದ ಕ್ಯಾಪಿಟಲ್. OG ನಾವು ಕ್ಯಾಪಿಟಲ್ ನೋಡ್ತೀವಿ, ಅದೇ ರೀತಿಯಾಗಿ OH ನೋಡ್ತೀವಿ, ಲೇಬರ್ ನೋಡ್ತೀವಿ. ಆಗ ಏನಂತಕ್ಕಂಥ ಲೇಬರ್ ಲೆಸ್ ಇದೆ, ಅದೇ ರೀತಿ ಕ್ಯಾಪಿಟಲ್ ಏನಿದೆ ಮೋರ್ ಇದೆ ಅಂತಕ್ಕಂಥದ್ದು. ಆವಾಗ ನಾವು ಬಳಸ್ಕೊಂಡು ಉತ್ಪಾದನೆ ಮಾಡಿದಾಗ ಈ ವಸ್ತು ಎಷ್ಟು ಉತ್ಪಾದನೆ ಆಗ್ತದೆ ಅನ್ನೋದು ಹೇಳಬಹುದು. ವಾಟ್ ಈಸ್ ದ್ಯಾಟ್ ದ ಐಸೋಕಾಂಟ್ A1 shows that more of capital and less of labor is required for what ಪ್ರೊಡಕ್ಷನ್ ಆಫ್ ಕಮೋಡಿಟಿ ಎ ಅಂತಕ್ಕಂಥದ್ದು. ಎ ವಸ್ತುವನ್ನು ಉತ್ಪಾದನೆ ಮಾಡಬೇಕಾದ್ರೆ ಏನು ಲೇಬರ್ ಬಳಸ್ತೀವಿ, ಏನು ಕ್ಯಾಪಿಟಲ್ ಬಳಸ್ತೀವಿ, ಅದರ ಮುಖಾಂತರ ಎಷ್ಟು ಎ ವಸ್ತುವನ್ನು ಉತ್ಪಾದನೆ ಮಾಡ್ತೀವಿ ಅನ್ನೋದನ್ನು ಹೇಳ್ತದೆ. GH ಈಸ್ ದ ಫ್ಯಾಕ್ಟರ್ ಪ್ರೈಸ್ ಲೈನ್ ಅಂತ ಕೂಡ ಹೇಳ್ತಾರೆ. GH ಏನದು ಫ್ಯಾಕ್ಟರ್ ಪ್ರೈಸ್ ಲೈನ್ ಆರ್ ದಿ ವಾಟ್ ಈಸ್ ದ್ಯಾಟ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಅಂತ ಕೂಡ ಹೇಳ್ಬೋದು ನಾವು ಅಂತಕ್ಕಂಥದ್ದು. GH ಈಸ್ ದ ಫ್ಯಾಕ್ಟರ್ ಪ್ರೈಸ್ ಲೈನ್ ಆಫ್ ಕಂಟ್ರಿ ಎಕ್ಸ್ ಅಂತಕ್ಕಂಥದ್ದು. ಈ GH ಅಂತಕ್ಕಂಥದ್ದು ಯಾವ ದೇಶದ ಒಂದು ಏನಂತಕ್ಕಂಥದ್ದು ಉತ್ಪಾದನಾಂಗಗಳ ಬೆಲೆಗಳ ರೇಖೆ ಅಂತ ಕೂಡ ಹೇಳಿದರೆ ಎಕ್ಸ್ ದೇಶದ್ದು ಅಂತ ಕೂಡ ಹೇಳತಕ್ಕಂಥದ್ದು. ದ ಲೈನ್ ಕ್ಲಿಯರ್ಲಿ ಇಂಡಿಕೇಟ್ಸ್ ದ್ಯಾಟ್ ಸ್ಪೆಷಲೈಸೇಷನ್ ದ ಪ್ರೊಡಕ್ಷನ್ ಆಫ್ ಕಮೋಡಿಟಿ ಎ ಏನಂತಕ್ಕಂಥದ್ದು. ಈ ಒಂದು ರೇಖೆ ಏನು ಹೇಳ್ತದೆ, ಸ್ಪಷ್ಟವಾಗಿ ಏನು ಹೇಳ್ತದೆ ಅಂತ ಕೂಡ ಹೇಳಿದರೆ ಎ ವಸ್ತುವನ್ನು ಉತ್ಪಾದನೆ ಮಾಡೋದ್ರ ಬಗ್ಗೆ ಹೇಳುತ್ತದೆ, ಅಥವಾ ಎ ವಸ್ತುವಿನ ಉತ್ಪಾದನೆಯಲ್ಲಿ ಏನದೆ ಸ್ಪೆಷಲೈಸ್ ಆಗಿದೆ, ವೈಶಿಷ್ಟ್ಯತೆಯನ್ನು ಹೊಂದಿದೆ ಅನ್ನೋದನ್ನು ಹೇಳುತ್ತದೆ. ವಾಟ್ ಈಸ್ ದ್ಯಾಟ್ ದ ಲೈನ್ ಕ್ಲಿಯರ್ಲಿ ಇಂಡಿಕೇಟ್ಸ್ ದ್ಯಾಟ್ ಸ್ಪೆಷಲೈಸಸ್ ಇನ್ ದ ಪ್ರೊಡಕ್ಷನ್ ಆಫ್ ಕಮೋಡಿಟಿ ಎ ವಿಚ್ ಮೇಕ್ಸ್ ಯೂಸ್ ಆಫ್ ಚೀಪರ್ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್. ಅದೇ ರೀತಿಯಾಗಿ ಯಾವುದು ಕಡಿಮೆ ವೆಚ್ಚದಲ್ಲಿ ಸಿಗ್ತದೆ ಅದನ್ನು ನಾವು ಬಳಸ್ಕೊಂಡು ವಸ್ತುವನ್ನು ಉತ್ಪಾದನೆ ಮಾಡ್ತೀವಿ ಅನ್ನೋದನ್ನು ಹೇಳುತ್ತದೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ B1 ಇನ್ ದ ಡಯಾಗ್ರಾಮ್ ನಾವು B1 ಅನ್ನು ಕೂಡ ನೋಡಬಹುದು. B1 ಈಸ್ ದ ಪ್ರೊಡಕ್ಷನ್ ಐಸೋಕಾಂಟ್ ಫಾರ್ ವಾಟ್ ಕಮೋಡಿಟಿ ಬಿ ಅಂತ ಕೂಡ ಐತ್ರಿ. ಏನಂತಕ್ಕಂಥದ್ದು ಬಿ ವಸ್ತುವಿನ ಸಮ ಉತ್ಪನ್ನ ರೇಖೆ ಯಾವುದು B1 ಅಂತ ಕೂಡ ಹೇಳಬಹುದು ಅಂತಕ್ಕಂಥದ್ದು. ದ ಐಸೋಕಾಂಟ್ ರಿಪ್ರೆಸೆಂಟ್ಸ್ ದ ಕಾಂಬಿನೇಷನ್ ಆಫ್ ಕ್ಯಾಪಿಟಲ್ ಆ್ಯಂಡ್ ಲೇಬರ್ ರಿಕ್ವೈರ್ಡ್ ಫಾರ್ ದಿ ಪ್ರೊಡಕ್ಷನ್ ಆಫ್ ಎ ಸರ್ಟನ್ ಕ್ವಾಂಟಿಟಿ ಆಫ್ ಕಮೋಡಿಟಿ ಬಿ. ಅಂದರೆ ಏನಂತಕ್ಕಂಥದ್ದು ಏನು ಹೇಳ್ತದೆ ಈ ಒಂದು ಕರ್ವ್ ಅಂತಕ್ಕಂಥದ್ದು, ಈ ಒಂದು ವಕ್ರರೇಖೆ ಏನು ಹೇಳ್ತದೆ ಅಂದರೆ ಬಿ ಅಂತಕ್ಕಂಥ ವಸ್ತುವನ್ನು ಉತ್ಪಾದನೆ ಮಾಡಬೇಕಾದ್ರೆ ಬಂಡವಾಳ ಮತ್ತು ಶ್ರಮದ ಸಂಯೋಜನೆ ಏನು ಅಂತಕ್ಕಂಥದ್ದು, ನಾವು ಈ ನಿರ್ದಿಷ್ಟ ಪ್ರಮಾಣದ ಬಿ ವಸ್ತುವನ್ನು ಉತ್ಪಾದನೆ ಮಾಡಬೇಕಾದ್ರೆ ಎಷ್ಟು ಬಂಡವಾಳವನ್ನು ಬಳಸ್ಕೋಬೇಕು, ಎಷ್ಟು ಶ್ರಮವನ್ನು ಬಳಸ್ಕೋತೀವಿ ಅನ್ನೋದನ್ನು ಹೇಳ್ತದೆ ಅಂತಕ್ಕಂಥದ್ದು. ಏನಂತಕ್ಕಂಥದ್ದು ಐಸೋಕಾಂಟ್ represents the what combinations of capital and labor required for the production of a certain quantity of a commodity B ಅಂತ ಕೂಡ ಹೇಳ್ತಕ್ಕಂಥದ್ದು. ದ ಫ್ಯಾಕ್ಟರ್ ಪ್ರೈಸ್ ಲೈನ್ ಆಫ್ ಕಂಟ್ರಿ Y, ದ ಫ್ಯಾಕ್ಟರ್ ಪ್ರೈಸ್ ಲೈನ್ ಆಫ್ ದಿ ಕಂಟ್ರಿ Y ಈಸ್ P1. ಅಂದರೆ ಈ Y ದೇಶದ ಒಂದು ಏನಂತಕ್ಕಂಥ ಉತ್ಪಾದನಾಂಗಗಳ ಬೆಲೆ ರೇಖೆ ಯಾವುದಂತ ಕೇಳಿದರೆ P1 ಅಂಥೇಳಿ ಹೇಳ್ಬೋದು. ದ ಫ್ಯಾಕ್ಟರ್ ಪ್ರೈಸ್ ಲೈನ್ ಶೋಸ್ ದ್ಯಾಟ್ ಇನ್ ದ ಕಂಟ್ರಿ Y ಏನಂತಕ್ಕಂಥದ್ದು ಈ ಫ್ಯಾಕ್ಟರ್ ಪ್ರೈಸ್ ಲೈನ್ P1 ಏನು ಹೇಳುತ್ತದೆ ಅಂತಕ್ಕಂಥದ್ದು ಏನು ತೋರಿಸ್ತದೆ ಅಂತ ಕೂಡ ಹೇಳಿದರೆ ಇನ್ ದ ಕಂಟ್ರಿ Y ದೇಶದಲ್ಲಿ ಏನನ್ನು ತೋರಿಸ್ತದೆ ಅಂತ ಕೂಡ ಹೇಳಿದರೆ ಕ್ಯಾಪಿಟಲ್ ಈಸ್ ಕಾಸ್ಟ್ಲಿ ಆ್ಯಂಡ್ ಲೇಬರ್ ಈಸ್ ಚೀಪ್ ಅಂತಕ್ಕಂಥದ್ದು. ಕ್ಯಾಪಿಟಲ್ ಏನಾಗಿದೆ ಕಾಸ್ಟ್ಲಿ ಇದೆ ಅಂದರೆ ಹೆಚ್ಚಿನ ಬೆಲೆಯದಾಗಿದೆ, ಅದೇ ರೀತಿಯಾಗಿ ಲೇಬರ್ ಏನಿದೆ ಕಡಿಮೆ ವೆಚ್ಚದ್ದಾಗಿದೆ, ಕಡಿಮೆ ಬೆಲೆಯದಾಗಿದೆ ಅಂತ ಕೂಡ ಹೇಳ್ತದೆ ಅಂತ ಕೂಡ ಹೇಳ್ತೀರಿ. ನ್ಯಾಚುರಲಿ ದ ಕಂಟ್ರಿ Y ಪ್ರೊಡ್ಯೂಸಸ್ commodity B what with the help of
ವಾಟ್ ಮೋರ್ ಲೇಬರ್ ಆ್ಯಂಡ್ ಲೆಸ್ ಕ್ಯಾಪಿಟಲ್ ಅಂತ ಕೂಡ ಹೇಳ್ತಕ್ಕಂಥದ್ದು. ಅದ್ರ ಮುಖಾಂತರ ಸ್ವಾಭಾವಿಕವಾಗಿ ವಾಯ್ ಕಂಟ್ರಿ ಏನು ಮಾಡ್ತದೆ ಅಂತ ಕೂಡ ಹೇಳಿದ್ರೆ ಹೆಚ್ಚಿನ ಲೇಬರನ್ನು ಬಳಸ್ಕೊಳ್ತದೆ. ಯಾಕಂದರೆ ಲೇಬರ್ ಈಸ್ ದ ಚೀಪ್ ಇನ್ ದ ಕಂಟ್ರಿ, ವಾಯ್ ಅಂತ ಕೂಡ ಹೇಳ್ತಕ್ಕಂಥದ್ದು. ದ್ಯಾನ್ ಲೆಸ್ ಕ್ಯಾಪಿಟಲ್ ಅಂತ ಕೂಡ ಹೇಳ್ತೀರಿ. ಯಾಕಂತ ಕೇಳಿದರೆ ಕ್ಯಾಪಿಟಲ್ ಈಸ್ ಮೋರ್ ಎಕ್ಸ್ಪೆನ್ಸಿವ್ ಆರ್ ಮೋರ್ ಕಾಸ್ಟ್ಲಿ ಅಂತ ಕೂಡ ಹೇಳ್ತಕ್ಕಂಥದ್ದು. ಅದಕ್ಕೋಸ್ಕರ ಅದನ್ನು ಕಡಿಮೆ ಬಳಸ್ಕೊಳ್ಳೋದು ಅಂತಕ್ಕಂಥದ್ದು, ಹಂಗೆ ಬಳಸ್ಕೊಂಡು ಸರಕುಗಳನ್ನು ಉತ್ಪಾದನೆ ಮಾಡ್ತದೆ ಅಂಥೇಳಿ ಈ ಒಂದು ರೇಖಾಚಿತ್ರದ ಮುಖಾಂತರ ನಾವು ನೋಡ್ಬೋದು ಅಂತಕ್ಕಂಥದ್ದು. ರೇಖಾಚಿತ್ರದ ವಿವರಣೆ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಅನ್ನೋ ಪಾಯಿಂಟನ್ನು ನೆನಪಿಟ್ಟುಕೊಡ್ರಿ ಅಂತಕ್ಕಂಥದ್ದು. ಏನಂತಕ್ಕಂಥ ಕೂಡ ಹೇಳಿದರೆ ಈ ಒಂದು ಇದರಲ್ಲಿ ನಾವು ಏನು ನೋಡಿದ್ದೀವಿ ಅಂತಕ್ಕಂಥ ಕೂಡ ಹೇಳಿದ್ರೆ ಏನಂತಕ್ಕಂಥದ್ದು ಈಗಾಗಲೇ ನಾವು ಹೇಳಿದಂತೆ ಈ ರೀತಿಯಾಗಿರ್ತಕ್ಕಂಥ ಅಜಂಪ್ಷನ್ಗಳನ್ನು ಮಾಡಿದ್ದೀವಿ ನಾವು ಲಾಸ್ಟ್ ಪೀರಿಯಡಲ್ಲಿ ಅಂತ ಕೂಡ ಹೇಳಿದರೆ ಅದ್ರ ಮುಖಾಂತರ ಯಾಕೆ ಕಂಪೇರಿಟಿವ್ ಕಾಸ್ಟ್ ಡಿಫ್ರೆನ್ಸ್ ಬರ್ತದೆ ಅಂತ ಕೂಡ ಹೇಳಿದರೆ ಬಿಕಾಸ್ ಆಫ್ ಫ್ಯಾಕ್ಟರ್ ಪ್ರೈಸಸ್ ಅಂತ ಹೇಳ್ತೀರಿ. ಫ್ಯಾಕ್ಟರ್ ಪ್ರೈಸ್ ಡಿಫ್ರೆನ್ಸ್ ಯಾಕೆ ಬರ್ತದೆ ಅಂತ ಕೂಡ ಹೇಳಿದರೆ ಬಿಕಾಸ್ ಆಫ್ ಅವೈಲಬಿಲಿಟಿ ಆಫ್ ಫ್ಯಾಕ್ಟರ್ ಎಂಡೋಮೆಂಟ್ಸ್ ಅಂತ ಕೂಡ ಹೇಳ್ತಕ್ಕಂಥದ್ದು, ಉತ್ಪಾದನಾ ಲಭ್ಯತೆ ಅಂತ ಕೂಡ ಹೇಳ್ಬೋದು. ಅದ್ರ ಮುಖಾಂತರ ಕಂಪೇರಿಟಿವ್ ಕಾಸ್ಟ್ ಡಿಫ್ರೆನ್ಸ್ಗೆ ಕಾರಣ ಏನು ಅನ್ನೋದನ್ನು ಏನಂತಕ್ಕಂಥದ್ದು ಓಹ್ಲಿನವರು ಸರಿಯಾಗಿಯೇ ವಿವರಣೆ ಮಾಡ್ತಾರೆ ಅಂತಕ್ಕಂಥದ್ದು. ಅದರ ಮುಖಾಂತರ ಅವುಗಳಲ್ಲಿ ಹೇಗೆ ವ್ಯತ್ಯಾಸ ಬರ್ತದೆ ಅನ್ನೋದನ್ನು ತಮ್ಮ ಥಿಯರಿಯಲ್ಲಿ ವಿವರಣೆ ಮಾಡಬೇಕಾದ್ರೆ ಮುಖ್ಯವಾಗಿ 3 ಅಂಶಗಳನ್ನು ಗಣನೆಗೆ ಇಟ್ಕೊಳ್ತಾರೆ. ಯಾಕಂತ ಕೇಳಿದರೆ ಕಮೋಡಿಟಿ ಪ್ರೈಸ್ ಡಿಫ್ರೆನ್ಸ್ ಇರೋದ್ರಿಂದ ಅಂತಾರಾಷ್ಟ್ರೀಯ ವ್ಯಾಪಾರ ನಡೀತದೆ ಅಂತ ಕೂಡ ಹೇಳ್ತೀರಿ. ಕಮೋಡಿಟಿ ಪ್ರೈಸ್ ಯಾಕೆ ಡಿಫ್ರೆನ್ಸ್ ಇರ್ತದೆ ಅಂತ ಕೇಳಿದರೆ ಫ್ಯಾಕ್ಟರ್ ಪ್ರೈಸ್ ಅಂತಕ್ಕಂಥದ್ದು ಅವ್ರ ಕಾಸ್ಟ್ ಡಿಫ್ರೆನ್ಸ್ ಇರ್ತದೆ ಅಂತ ಹೇಳ್ತೀವಿ. ಕಾಸ್ಟ್ ಯಾಕೆ ಡಿಫ್ರೆನ್ಸ್ ಇರ್ತದೆ ಅಂತ ಕೇಳಿದರೆ ಫ್ಯಾಕ್ಟರ್ ಎಂಡೋಮೆಂಟ್ಸ್ ಮುಖಾಂತರ ಇರ್ತದೆ ಅಂತಕ್ಕಂಥ 2ನೇ ಪಾಯಿಂಟ್ ಹೇಳ್ತೀರಿ. ಅದ್ರ ಮುಖಾಂತರ ಯಾವುದು ಕ್ಯಾಪಿಟಲ್ ರಿಚ್ ಕಂಟ್ರಿ ಯಾವ ವಸ್ತುವನ್ನು ಏನು ಮಾಡ್ತದೆ ಎಕ್ಸ್ಪೋರ್ಟ್ ಮಾಡ್ತದೆ ಮತ್ತು ಲೇಬರ್ ರಿಚ್ ಕಂಟ್ರಿ ಯಾವ ವಸ್ತುವನ್ನು ಎಕ್ಸ್ಪೋರ್ಟ್ ಮಾಡ್ತದೆ ಅನ್ನೋದನ್ನು ಕೂಡ ನಾವು ಹೇಳಿದ್ದೀವಿ ಅಂತಕ್ಕಂಥದ್ದು. ಅದರ ಮುಖಾಂತರ ಏನಂತಕ್ಕಂಥ ಸಾಮಾನ್ಯವಾಗಿ ದೇಶಗಳು ಅಂತ ಕೂಡ ಹೇಳ್ತೀವಿ. ಯಾವ ಒಂದು ಉತ್ಪಾದನೆಗಳನ್ನು ಬಳಸ್ಕೊಂಡು ನಾವು ಉತ್ಪಾದನೆ ಮಾಡೋದ್ರಿಂದ ನಮಗೆ ಏನಂತಕ್ಕಂಥದ್ದು ಹೋಲಿಕೆ ವೆಚ್ಚದ ವ್ಯತ್ಯಾಸ ಅಥವಾ ಅನುಕೂಲ ಆಗ್ತದೆ ಅನ್ನೋದನ್ನು ನೋಡಿಕೊಂಡು ಆ ವಸ್ತುಗಳನ್ನು ಉತ್ಪಾದನೆ ಮಾಡ್ತವೆ ಅಂತ ಪಾಯಿಂಟನ್ನು ಹೇಳ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಅಂಶ ಅಂತಕ್ಕಂಥದ್ದು. ಅದರ ಮುಖಾಂತರ ಉದಾಹರಣೆನೇ ಕೊಡ್ತಾರೆ. US ಏನು ಮಾಡ್ತದೆ ಅಂತ ಕೂಡ ಹೇಳಿದ್ರೆ ಕ್ಯಾಪಿಟಲ್ ಏನಂತಕ್ಕಂಥ ರಿಚ್ ಕಂಟ್ರಿ ಅಂತ ಕೂಡ ನಿಮ್ಗೆ ಗೊತ್ತಿದೆ US ಅಂತಕ್ಕಂಥದ್ದು. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ದೇ ಆರ್ ಗೋಯಿಂಗ್ ಟು ಯೂಸ್ ದ ಮೋರ್ ಆಫ್ ಕ್ಯಾಪಿಟಲ್ ಆ್ಯಂಡ್ ಲೆಸ್ ಆಫ್ ಲೇಬರ್ ಅಂತಕ್ಕಂಥದ್ದು ಆ್ಯಂಡ್ ಪ್ರೊಡ್ಯೂಸಿಂಗ್ ದ ಗುಡ್ಸ್ ಆ್ಯಂಡ್ ಎಕ್ಸ್ಪೋರ್ಟಿಂಗ್ ಟು ಅದರ್ ಕಂಟ್ರಿ ಅಂತ ಕೂಡ ಹೇಳ್ಬೋದು. USA ಕ್ಯಾಪಿಟಲ್ ರಿಚ್ ಕಂಟ್ರಿ ಆಗೋದ್ರಿಂದ ಕ್ಯಾಪಿಟಲನ್ನು ಹೆಚ್ಚು ಬಳಸ್ಕೊಂಡು ವಸ್ತುಗಳನ್ನು ಉತ್ಪಾದನೆ ಮಾಡಿ ಎಕ್ಸ್ಪೋರ್ಟ್ ಮಾಡುವಂಥ ಒಂದು ವ್ಯವಸ್ಥೆ ಹೊಂದಿರ್ತದೆ. ಅದೇ ರೀತಿಯಾಗಿ ಇಂಡಿಯಾದನ್ನು ಕೂಡ ಒಂದು ಎಕ್ಸಾಂಪಲ್ ತೊಗೊಂಡಿದ್ದಾರೆ. ಇಂಡಿಯಾ ಈಸ್ ಸ್ಪೆಷಲೈಸ್ ಇನ್ ದ ವಾಟ್ ಪ್ರೊಡಕ್ಷನ್ ಆಫ್ ದೋಸ್ ಗುಡ್ಸ್ ವಿಚ್ ಮೇಕ್ ಯೂಸ್ ಆಫ್ ದಿ ವಾಟ್ ಲೇಬರ್. ಯಾವುದನ್ನು ಬಳಸ್ಕೊಂಡು ನಾವು ಉತ್ಪಾದನೆ ಮಾಡಬೇಕು ಅನ್ನೋದಕ್ಕೆ ಹೇಳ್ತಕ್ಕಂಥದ್ದು ಲೇಬರನ್ನು ಬಳಸ್ಕೊಂಡು ನಾವು ವಸ್ತುಗಳನ್ನು ಉತ್ಪಾದನೆ ಮಾಡಿ ಆ ವಸ್ತುಗಳನ್ನು ರಫ್ತು ಮಾಡ್ತೀವಿ ಅಂತಕ್ಕಂಥದ್ದನ್ನು ಮಾಡೋದ್ರಲ್ಲಿ ನಾವು ಸ್ಪೆಷಲೈಸ್ ಆಗಿದ್ದೀವಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಬಿಕಾಸ್ ವಾಟ್ ಈಸ್ ದಟ್ ಇಂಡಿಯಾ ಈಸ್ ದಿ ಲೇಬರ್ ರಿಚ್ ಕಂಟ್ರಿ ಅಂತ ಕೂಡ ನಾವು ಹೇಳ್ಬೋದು. ಲೇಬರು ಚೀಪ್ಲಿ ಅವೈಲೇಬಲ್ ಅಂತಕ್ಕಂಥದ್ದು ಕೂಡ ಹೇಳ್ಬೋದು. ಅದರ ಮುಖಾಂತರ ಏನು ಭಾರತ ರಫ್ತು ಮಾಡುವಂಥ ವಸ್ತುವಿನಲ್ಲಿ ಏನಿರ್ತದೆ ಹೆಚ್ಚಾಗಿ ಲೇಬರನ್ನು ಬಳಸ್ಕೊಂಡಿರ್ತಕ್ಕಂಥ ವಸ್ತುಗಳು ಇರ್ತವೆ. ಅದರ ಮುಖಾಂತರ ಲೆಸ್ ಬಂಡವಾಳ ಅಂತಕ್ಕಂಥದ್ದು ಅಥವಾ ಲೆಸ್ ಕ್ಯಾಪಿಟಲನ್ನು ಯೂಸ್ ಮಾಡ್ಕೊಂಡಿರ್ತಕ್ಕಂಥ ವಸ್ತುಗಳು ಇರ್ತಾವಂಥ ಪಾಯಿಂಟನ್ನು ನೆನಪಿಟ್ಟುಕೊಡ್ರಿ. ಅದರ ಮುಖಾಂತರ ಏನು ಹೇಳ್ತಾರೆ ಈ ಥಿಯರಿಯನ್ನು ನಾವು ರೇಖಾಚಿತ್ರ ಮುಖಾಂತರನೂ ಕೂಡ ನೋಡ್ಬೋದು ಅಂತ ಕೂಡ ಹೇಳಿದರೆ ಅದ್ರ ಮುಖಾಂತರ ಅದ್ರ ಕೂಡ ವಿವರಣೆಯನ್ನು ಕೂಡ ನಾನೀಗ ಹೇಳಿದಂತಕ್ಕಂಥದ್ದು. ಎಕ್ಸ್ ಅಕ್ಷದ ಮೇಲೆ ಏನು ಮಾಡ್ತೀವಿ, ವೈ ಅಕ್ಷದ ಮೇಲೆ ಏನು ಮಾಡ್ತೀವಿ, ಅದೇ ರೀತಿಯಾಗಿ ಎ ಕರ್ವ್ ಏನು ಮತ್ತು A1 ಕರ್ವ್ ಯಾವುದು ಮತ್ತು B1 ಕರ್ವ್ ಯಾವುದು, ಅದೇ ರೀತಿಯಾಗಿ GH ಯಾವ ಒಂದು ದೇಶದ ಒಂದು ಫ್ಯಾಕ್ಟರ್ ಪ್ರೈಸ್ ಲೈನು ಮತ್ತು PP1 ಯಾವ ದೇಶದ ಒಂದು ಫ್ಯಾಕ್ಟರ್ ಪ್ರೈಸ್ ಲೈನನ್ನು ಅಂತಕ್ಕಂಥದ್ದು. ಅದ್ರ ಮುಖಾಂತರ ಯಾವ ವಸ್ತುಗಳನ್ನು ಉತ್ಪಾದನೆ ಮಾಡ್ತವೆ, ಯಾವುದನ್ನು ಹೆಚ್ಚು ಬಳಸ್ಕೊಳ್ತವೆ, ಯಾವುದನ್ನು ಕಡಿಮೆ ಬಳಸ್ಕೊಳ್ತವೆ, ಎಲ್ಲ ವಿವರಣೆಯನ್ನು ಕೂಡ ನಾನು ಈಗಾಗಲೇ ಮಾಡಿದ್ದೀನಿ ಅಂತ ಕೂಡ ಹೇಳ್ತಕ್ಕಂಥದ್ದು. ನೆಕ್ಸ್ಟ್ ಏನಿದೆ ಅಂತ ಕೂಡ ಹೇಳಿದರೆ ಈ ಒಂದು ಸಿದ್ಧಾಂತವನ್ನು ವಿವರಣೆ ಮಾಡಿದ್ರೂ ಕೂಡ ಒಂದು ಸಿದ್ಧಾಂತಕ್ಕೆ ಕೆಲವೊಂದು ಏನಿರ್ತವೆ ಕ್ರಿಟಿಸಿಸಮ್ಸ್ ಇದ್ದೇ ಇರ್ತವೆ ಅಂತಕ್ಕಂಥದ್ದು. ಕ್ರಿಟಿಸಿಸಮ್ ಅಂದರೆ ವಿಮರ್ಶೆ ಅಂತಕ್ಕಂಥದ್ದು. ವಿಮರ್ಶೆಕಾರರು ವಿಮರ್ಶೆ ಮಾಡ್ತಾರೆ ಅಂತಕ್ಕಂಥದ್ದು. ಅದರ ಮುಖಾಂತರ ಏನು ವಿಮರ್ಶೆ ಮಾಡ್ತಾರೆ ಅಂತಕ್ಕಂಥ ಪಾಯಿಂಟನ್ನು ನಾವು ಇಲ್ಲಿ ನೋಡ್ಬೋದು ಅಂತಕ್ಕಂಥದ್ದು. ಒಂದನೇದು ಏನಿದೆ ವಿಮರ್ಶೆ ಅಂತ ಕೂಡ ಹೇಳಿದ್ರೆ ಫಸ್ಟ್ ಕ್ರಿಟಿಸಿಸಮ್ ಏನಿದೆ, ಕ್ರಿಟಿಸೈಸಿಂಗ್ ಲೈಕ್ ದ್ಯಾಟ್ ಆಫ್ ದಿ ಹೆಕ್ಸರ್-ಓಲಿನ್ ಥಿಯರಿ ಅಂತ ಕೂಡ ಹೇಳ್ಬೋದು. ದ ಹೆಕ್ಸರ್-ಓಲಿನ್ ಥಿಯರಿ ಸ್ಟೇಟ್ಸ್ ದ್ಯಾಟ್ ಟ್ರೇಡ್ ಟೇಕ್ಸ್ ಪ್ಲೇಸ್ ಬಿಕಾಸ್ ಆಫ್ ಫ್ಯಾಕ್ಟರ್ ಎಂಡೋಮೆಂಟ್ಸ್ ಆರ್ ವಾಟ್ ಈಸ್ ದ್ಯಾಟ್ ಎಂಡೋರ್ಸ್ಮೆಂಟ್ ಆಗಿದೆ. ಅದು ಎಂಡೋಮೆಂಟ್ಸ್ ಅಂತಕ್ಕಂಥ ಪಾಯಿಂಟನ್ನು ನೆನಪಿಟ್ಬಿಡ್ರಿ. ಎಂಡೋರ್ಸ್ ಆಗಿದೆ ಅದು ENDOWMENTS ಎಂಡೋಮೆಂಟ್ಸ್ ಅಂತೇಳಿ ಮಾಡಿರಿ. ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಟೈಪಿಂಗ್ ಮಿಸ್ಟೇಕ್ ಆಗಿದೆ ಅಂತಕ್ಕಂಥದ್ದು.
ದ ಹೆಕ್ಸರ್-ಓಲಿನ್ ಥಿಯರಿ ಸ್ಟೇಟ್ಸ್ ದ್ಯಾಟ್ ಟ್ರೇಡ್ ಟೇಕ್ಸ್ ಪ್ಲೇಸ್ ಬಿಕಾಸ್ ಆಫ್ ಫ್ಯಾಕ್ಟರ್ ಆ್ಯಂಡ್ ಡೊಮೇನ್ಸ್, ಬಟ್ ದಿಸ್ ಈಸ್ ಕ್ವೈಟ್ ಕಾಂಟ್ರರಿ ಟು ದಿ ಆ್ಯಕ್ಚುಯಲ್ ಪ್ರಾಕ್ಟೀಸ್ ಆಫ್ ದಿ ಫಾರಿನ್ ಟ್ರೇಡ್ ಅಂತಕ್ಕಂಥದ್ದು. ಆದರೆ ವಿಮರ್ಶೆಯನ್ನು ಹೇಳ್ತಾರೆ ಅಂತ ಯಾರು ಹೆಕ್ಸರ್-ಓಲಿನ್ ಏನು ಹೇಳ್ತಾರೆ, ಉತ್ಪಾದನಾಂಗಗಳ ಲಭ್ಯತೆಯಲ್ಲಿ ಬದಲಾವಣೆ ಇರೋದರಿಂದ ಕಂಪೇರಿಟಿವ್ ಕಾಸ್ಟಲ್ಲಿ ಬದಲಾವಣೆ ಆಗ್ತದೆ, ಅದರ ಮುಖಾಂತರ ಅಂತಾರಾಷ್ಟ್ರೀಯ ವ್ಯಾಪಾರ ಕಂಡು ಬರ್ತದೆ ಅಂತ ಹೇಳ್ತಾರೆ. ಆದರೆ ಏನಂತಕ್ಕಂಥದ್ದು ಇದು ವಿರುದ್ಧವಾಗಿರ್ತಕ್ಕಂಥದ್ದು. ಏನಂತಕ್ಕಂಥದ್ದು ಪ್ರಾಯೋಗಿಕವಾಗಿ ನೋಡಬೇಕಾದ್ರೆ ಏನಂತಕ್ಕಂಥದ್ದು ಇದು ಅಂತಾರಾಷ್ಟ್ರೀಯ ಅಥವಾ ವಿದೇಶಿ ವ್ಯಾಪಾರದಲ್ಲಿ ಏನಂತಕ್ಕಂಥದ್ದು ವಿರುದ್ಧವಾಗಿರ್ತಕ್ಕಂಥ ಅಂಶ ಅಂತ ಕೂಡ ಹೇಳ್ತಾರೆ. ಎ ಸಬ್ಸ್ಟೆನ್ಷಿಯಲ್ ಪಾರ್ಟ್ ಆಫ್ ದಿ ಟ್ರೇಡ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ದ ಡೆವಲಪ್ಡ್ ಕಂಟ್ರೀಸ್ ವಿಚ್ ಹ್ಯಾವ್ ದ ಸೇಮ್ ಫ್ಯಾಕ್ಟರ್ ಆ್ಯಂಡ್ ಡೊಮೇನ್ಸ್ ಅಂತಕ್ಕಂಥದ್ದು. ಅದರ ಮುಖಾಂತರ ಇದಕ್ಕೆ ಮುಂದುವರಿದಂತೆ ಏನು ಹೇಳ್ತಾರೆ ಅಂದರೆ ಕ್ರಿಟಿಸೈಸರು, ಸೇಮ್ ಎಂಡೋಮೆಂಟ್ ಫ್ಯಾಕ್ಟರ್ ಎಂಡೋಮೆಂಟ್ ಇರೋ ದೇಶಗಳ ಮಧ್ಯೆ ಅಂತಾರಾಷ್ಟ್ರೀಯ ವ್ಯಾಪಾರ ನಡೀತದೆ ಅಂತಕ್ಕಂಥದ್ದು. ಎ ಸಬ್ಸ್ಟೆನ್ಷಿಯಲ್ ಪಾರ್ಟ್ ಆಫ್ ಟ್ರೇಡ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ದ ಡೆವಲಪ್ಡ್ ಕಂಟ್ರೀಸ್ ವಿಚ್ ಹ್ಯಾವ್ ದ ಸೇಮ್ ಫ್ಯಾಕ್ಟರ್ ಆ್ಯಂಡ್ ಡೊಮೇನ್ಸ್. ಅಂದರೆ ಈ ಮುಂದುವರಿದ ದೇಶಗಳು ಅಂತ ಬಂದಾಗ ಅವು ಎರಡೂ ಕೂಡ ಒಂದೇ ಪ್ರಮಾಣದ ಸಮ ಪ್ರಮಾಣದ ಉತ್ಪಾದನೆಗಳ ಲಭ್ಯತೆಗಳನ್ನು ಹೊಂದಿರ್ತವೆ, ಆದರೂ ಕೂಡ ಅಂತಾರಾಷ್ಟ್ರೀಯ ವ್ಯಾಪಾರ ನಡೀತದೆ ಅಂತ ಕೂಡ ವಿಮರ್ಶೆ ಮಾಡ್ತಾರೆ. ಇದು ಒಂದನೇ ವಿಮರ್ಶೆ ಅಂಥೇಳಿ ಹೇಳ್ಬೋದು. ಹೇಳ್ತೀರಿ ಒಂದನೇ ವಿಮರ್ಶೆ ಏನಂತಕ್ಕಂಥದ್ದು, ದ ಹೆಕ್ಸರ್-ಓಲಿನ್ ಥಿಯರಿ ಸ್ಟೇಟ್ಸ್ ದ್ಯಾಟ್ ದ ಟ್ರೇಡ್ ಟೇಕ್ಸ್ ಪ್ಲೇಸ್ ಬಿಕಾಸ್ ಆಫ್ ಫ್ಯಾಕ್ಟರ್ ಆ್ಯಂಡ್ ಡೊಮೇನ್ಸ್. You have to make one correction, but this is quite contrary to the actual practice of foreign trade. ಇದು ಕ್ವೈಟ್ ಕಾಂಟ್ರರಿ ಅಂತೇಳಿ ವಿಮರ್ಶೆ ಮಾಡ್ತಾರೆ. ಎ ಸಬ್ಸ್ಟೆನ್ಷಿಯಲ್ ಅದಕ್ಕೆ ಮುಂದುವರಿದು ಏನು ಹೇಳ್ತಾರೆ ನೋಡಿ, ಎ ಸಬ್ಸ್ಟೆನ್ಷಿಯಲ್ ಪಾರ್ಟ್ ಆಫ್ ದಿ ಟ್ರೇಡ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ದ ಡೆವಲಪ್ಡ್ ಕಂಟ್ರೀಸ್ ವಿಚ್ ಹ್ಯಾವ್ ದ ಸೇಮ್ ಫ್ಯಾಕ್ಟರ್ ಆ್ಯಂಡ್ ಡೊಮೇನ್ಸ್. ಅದ್ರ ಮುಖಾಂತರ ಮುಂದುವರಿದ ದೇಶಗಳು ಎರಡೂ ಈ ಸೇಮ್ ಏನಂತಕ್ಕಂಥ ಫ್ಯಾಕ್ಟರ್ ಎಂಡೋಮೆಂಟ್ಸನ್ನು ಹೊಂದಿರ್ತವೆ, ಅಲ್ಲೂ ಕೂಡ ಅಂತಾರಾಷ್ಟ್ರೀಯ ವ್ಯಾಪಾರ ನಡೀತದೆ ಅಂತಕ್ಕಂಥದ್ದು ವಿವರಣೆ ಮಾಡ್ತಾರೆ, ಇದು ವಿಮರ್ಶೆ ಮಾಡ್ತಾರೆ. ದೆನ್ ಸೆಕೆಂಡ್ ಒನ್, ಹೆಕ್ಸರ್-ಓಲಿನ್ ಥಿಯರಿ ಈಸ್ ಬೇಸ್ಡ್ ಆನ್ ದಿ assumption like the existence of perfect competition, there are no tariffs, no transport cost, etc. These assumptions are unrealistic. ಅದರ ಮುಖಾಂತರ ಹೆಕ್ಸರ್ ಮತ್ತು ಓಲಿನ್ ಅಂತಕ್ಕಂಥ ಅರ್ಥಶಾಸ್ತ್ರಜ್ಞರು ತಮ್ಮ ಸಿದ್ಧಾಂತವನ್ನು ವಿವರಣೆ ಮಾಡಬೇಕಾದ್ರೆ ಏನು ಮಾಡಿದ್ದಾರೆ, ಪರ್ಫೆಕ್ಟ್ ಕಾಂಪಿಟೇಷನ್ ಇರ್ತದೆ ಅಂತಕ್ಕಂಥದ್ದು, ನೋ ಟೆರಿಫ್ ಅಂತಕ್ಕಂಥದ್ದು, ಟೆರಿಫ್ಗಳು ಇರೋದಿಲ್ಲ ಅಂತಕ್ಕಂಥದ್ದು, ಟ್ರಾನ್ಸ್ಪೋರ್ಟ್ ಕಾಸ್ಟ್ ಇರೋದಿಲ್ಲ ಅಂತ ಕೂಡ ಊಹೆ ಮಾಡ್ಕೊಂಡು ಥಿಯರಿಯನ್ನು ವಿವರಣೆ ಮಾಡಿದ್ದಾರೆ ಅಂತ ಕೂಡ ಹೇಳ್ತೀರಿ. ಆದರೆ ಈ ಅಜಂಪ್ಷನ್ಗಳು ಊಹೆಗಳು ಏನಂತಕ್ಕಂಥದ್ದು ವಾಸ್ತವಿಕವಾಗಿರ್ತಕ್ಕಂಥದ್ದು, ಅನ್ರಿಯಾಲಿಸ್ಟಿಕ್ ಆಗಿರ್ತಕ್ಕಂಥ ಅಜಂಪ್ಷನ್ಗಳು ಇವು ಅಂತಕ್ಕಂಥದ್ದು. ಪರಿಪೂರ್ಣ ಪೈಪೋಟಿಯನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಅದೇ ರೀತಿಯಾಗಿ ಸುಂಕಗಳಿಲ್ಲದೆ ಅಂತಾರಾಷ್ಟ್ರೀಯ ವ್ಯಾಪಾರ ನಡೀಲಿಕ್ಕೆ ಸಾಧ್ಯ ಇಲ್ಲ, ಅದೇ ರೀತಿ ಸಾರಿಗೆಗಳ ವೆಚ್ಚಗಳು ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ನಿರ್ಧರಿಸುವುದರಲ್ಲಿ ಮುಖ್ಯ ಪಾತ್ರ ವಹಿಸ್ತವೆ ಅನ್ನೋದನ್ನು ಬಿಟ್ಟಿದ್ದಾರೆ ಅವರು ಅಂತಕ್ಕಂಥದ್ದು. ಅದೇ ಅನ್ರಿಯಲಿಸ್ಟಿಕ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು. ಹೆಕ್ಸರ್ ಆ್ಯಂಡ್ ಓಲಿನ್, OHLIN, ಯು ಹ್ಯಾವ್ ಟು ಮೇಕ್ ಒನ್ ಕರೆಕ್ಷನ್ ಹಿಯರ್. ದಿಸ್ ಇಸ್ ದ ಸೆಕೆಂಡ್ criticism. Then third criticism, the prices of commodities are not determined by the cost of factors of production. ಅಂದರೆ ವಸ್ತುಗಳ ಬೆಲೆಗಳು ಅಂತಕ್ಕಂಥದ್ದು ಕೂಡ ಹೇಳ್ತೀವಿ, ಅವು ಹೆಂಗೆ ನಿರ್ಧಾರ ಆಗೋದಿಲ್ಲ ಅಂತಂದರೆ ಉತ್ಪಾದನಾಂಗಗಳ ವೆಚ್ಚದ ಆಧಾರದ ಮೇಲೆ ನಿರ್ಧಾರ ಆಗಂಗಿಲ್ಲ. ಪ್ರೈಸಸ್ ಆಫ್ ಕಮೋಡಿಟೀಸ್ ಆರ್ ನಾಟ್ ಡಿಟರ್ಮೈನ್ಡ್ ಬೈ ದಿ ಕಾಸ್ಟ್ಸ್ ಆಫ್ ದಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಬಟ್ price of commodities are determined by their utility to the consumers. Utility to consumers and prices of final goods. ಯಾರು ಹೇಳ್ತಾರೆ ಇದನ್ನು, ವಿಜನ್ ಹೋಲ್ಡ್ ಅಂತಕ್ಕಂಥವ್ರು ಕೂಡ ಹೇಳ್ತಾರೆ. ಅವರ ತುಷ್ಟಿಗುಣದ ಆಧಾರದ ಮೇಲೆ, ಅನುಭವಿಗಳ ತುಷ್ಟಿಗುಣ ಆಧಾರದ ಮೇಲೆ ಮತ್ತು ಅಂತಿಮ ಸರಕುಗಳ ಬೆಲೆಗಳ ಆಧಾರದ ಮೇಲೆ ಏನಾಗ್ತದೆ, ವಸ್ತುಗಳ ಬೆಲೆಗಳು ನಿರ್ಧಾರ ಆಗ್ತವೆ ಹೊರತಾಗಿ ಉತ್ಪಾದನಾಂಗಗಳ ವೆಚ್ಚದ ಆಧಾರದ ಮೇಲೆ ಬೆಲೆಗಳು ನಿರ್ಧಾರ ಆಗೋದಿಲ್ಲ ಅಂತಕ್ಕಂಥದ್ದನ್ನು ವಿಮರ್ಶೆ ಮಾಡ್ತಾರೆ. ದ ಪ್ರೈಸಸ್ ಆಫ್ ಕಮೋಡಿಟೀಸ್ ಆರ್ ನಾಟ್ ಡಿಟರ್ಮೈನ್ಡ್ ಬೈ ದಿ ಕಾಸ್ಟ್ಸ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಬಟ್ ದ ಪ್ರೈಸ್ ಆಫ್ ದಿ ಕಮೋಡಿಟೀಸ್ ಆರ್ ಡಿಟರ್ಮೈನ್ಡ್ ಬೈ ದೇರ್ ಯುಟಿಲಿಟಿ ಟು ಕನ್ಸ್ಯೂಮರ್ಸ್. ಅಂದರೆ ಅವುಗಳ ಒಂದು ತುಷ್ಟಿಗುಣಗಳ ಆಧಾರದ ಮೇಲೆ, ಉತ್ಪಾದನಾಂಗ ಅನುಭೋಗಿಗಳ ಒಂದು ತುಷ್ಟಿಗುಣದ ಆಧಾರದ ಮೇಲೆ, ಆ್ಯಂಡ್ ಪ್ರೈಸಸ್ ಆಫ್ ಫೈನಲ್ ಗೂಡ್ಸ್ ಅಂದರೆ ಅಂತಿಮ ಸರಕುಗಳ ಆಧಾರದ ಮೇಲೆ ಅಂತಕ್ಕಂಥದ್ದು, ಅಥವಾ ಬೆಲೆಗಳ ಆಧಾರದ ಮೇಲೆ ಸರಕುಗಳ ಬೆಲೆಗಳು ನಿರ್ಧಾರ ಆಗ್ತವೆ ಹೊರತಾಗಿ ಉತ್ಪಾದನಾಂಗಗಳ ವೆಚ್ಚಗಳ ಆಧಾರದ ಮೇಲೆ ನಿರ್ಧಾರ ಆಗಂಗಿಲ್ಲ ಅಂಥೇಳಿ ಏನು ಮಾಡ್ತಾರೆ, ಇನ್ನೊಂದು ಕ್ರಿಟಿಸಿಸಮನ್ನು ಮಾಡ್ತಾರೆ ಅಂತಕ್ಕಂಥದ್ದು. ಓಕೆ, ದಿಸ್ ಈಸ್ ಅಬೌಟ್ ದಿ ಮಾಡರ್ನ್ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. ಓಕೆ, ಥ್ಯಾಂಕ್ ಯು.